ಕೆಎಚ್ಡಿಸಿ ನೇಕಾರರ ಆಕ್ರೋಶ. ಬ್ಯಾಂಕ್ ಖಾತೆಗೆ ಕೂಲಿ ಪಾವತಿಗೆ ವಿರೋಧ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ನೇಕಾರರು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಸರ್ಕಾರ ಮತ್ತು ಇಲಾಖೆಯ ಹೊಸ ನೀತಿಯಿಂದಾಗಿ ನೇಕಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ. ಬ್ಯಾಂಕ್ ಖಾತೆಗೆ ಕೂಲಿ ಜಮೆ. ಹೌದು, ನೇಕಾರರ ಕೂಲಿಯನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡುವ ಆದೇಶಕ್ಕೆ ನೇಕಾರರ ತೀವ್ರ ವಿರೋಧ ವ್ಯಕ್ತವಾಗಿದೆ. ಹಿರಿಯ ನೇಕಾರರ ಪರದಾಟ. 75-80 ವರ್ಷದ ವಯೋವೃದ್ಧರು ಮತ್ತು ಮಹಿಳಾ ನೇಕಾರರಿಗೆ ಬ್ಯಾಂಕ್ಗಳಿಗೆ ಅಲಿಯುವುದೇ ದೊಡ್ಡ ಸವಾಲಾಗಿದೆ. ಪರ್ಯಾಯ ವ್ಯವಸ್ಥೆಗೆ ಆಗ್ರಹ. ನೂಲು ಪೂರೈಕೆ ಮಾಡುವಾಗಲೇ ಕೂಲಿ ಹಣವನ್ನು ನೀಡಲು ಅಥವಾ ಸ್ಥಳೀಯವಾಗಿ ಹಣ ಹಿಂಪಡೆಯುವ ವ್ಯವಸ್ಥೆ ಮಾಡಲು ಒತ್ತಾಯ ಮಾಡಿದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ಕೆಎಚ್ಡಿಸಿ ನೇಕಾರರು ಇಂದು ಧರಣಿ ಕುಳಿತಿದ್ದರು. ತಾವು ತಯಾರಿಸಿದ ಬಟ್ಟೆಯನ್ನು ಇಲಾಖೆಗೆ ಒಪ್ಪಿಸಿದ ನಂತರ ಸಿಗುವ ಕೂಲಿಯನ್ನು ಬ್ಯಾಂಕ್ ಖಾತೆಗೆ ಹಾಕುವ ಸರ್ಕಾರದ ನಿರ್ಧಾರ ಇವರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗೇನು ಸಮಸ್ಯೆ ಬಂದೈತ್ರಿ, ಅವರು ಇಡೀ ರಾಜ್ಯದಾಗ ಎಲ್ಲ ನಿಗಮದ ನೇಕಾರರಿಗೆ ಅವ್ರೇನು ನೇರಿಕೇಶನ್ ಬಟ್ಟೆ ಮುಟ್ಟಿಸ್ತಾರೋ ಅದನ್ನು ಪೇಮೆಂಟ್ ಕೊಡ್ತಾರೆ. ನಮಗೆ ಇನ್ನು ಏನು ಕೂಲಿ ಕೊಡ್ತಾರಲ್ಲ ಅದನ್ನು ಕೈಯಾಗಿ ಕೊಡ್ತಿದ್ರು. ಇಷ್ಟು ದಿವಸ ನಾವು ಇಲ್ಲಿ ಬಂದು ಅರ್ಬಿ ಮುಟ್ಟಿಸ್ತೀವಿ, ಅಳಿತಿದ್ರು, ಅಷ್ಟು ಕೊಟ್ಟು ಕಳಿಸ್ತಿದ್ರು. ಇವತ್ತು ಏನಾಗೈತ್ರಿ, ಅವ್ರು ಆನ್ಲೈನ್ ಬ್ಯಾಂಕಿಂಗ್ನಾಗ ನಮ್ಮ ಪೇಮೆಂಟ್ ಜಮಾ ಮಾಡ್ತೀವಿ, ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಅನ್ನಾಗ್ತಾರೆ. ಇದು ಚರ್ಚಾ ಚಾಲು ಇದು 3 ವರ್ಷ ಆಯ್ತು. ಈಗ ಅವರು ಒಂದು ಕಡೆ ಆದೇಶ ಕಳಿಸ್ಯಾರಿ. ಆ ಆದೇಶದ ಪ್ರಕಾರ ನಾವು ಬ್ಯಾಂಕಿಗೆಲ್ಲ ಪೇಮೆಂಟ್ ತೊಗೋಬೇಕಂತೇಳಿ ಅವ್ರದ್ದು ಆದೇಶ ಐತಿ. ಆ ಪ್ರಕಾರ ಅವ್ರು ಹೇಳಾಕತ್ತಾರು. ಈಗ ನಮಗೆ ಅದನ್ನು ತೊಗೊಂಡ್ರೆ ಏನಾಗತ್ತಿಲ್ಲ, 80, 85, 90 ವಯಸ್ಸಿನ ನೇಕಾರರ ಇವ್ರು ತೆಕ್ಕಾಡ್ಕೊತ ಹೋಗಿ ಬ್ಯಾಂಕಿಗೆ ಹೋಗಿ ರೂಪಾಯಿ ತಂದು ಸಂತೆ ಮಾಡೋದು ಯಾವಾಗ, ಮನಿ ನಡೆಸೋದು ಯಾವಾಗ, ಸಮಸ್ಯೆ ಬರುತ್ತೆ. ನೇಕಾರರ ಅಳಲು. ನಮ್ಮಲ್ಲಿ ಹೆಚ್ಚಿನವರು 70-80 ವರ್ಷದ ಹಿರಿಯರು ಪ್ರತಿ ಬಾರಿ ಕೂಲಿ ಹಣ ಪಡೆಯಲು 2-3 ಕಿಲೋಮೀಟರ್ ದೂರದ ಬ್ಯಾಂಕ್ಗಳಿಗೆ ಹೋಗಿ ದಿನವಿಡೀ ಸಾಲಿನಲ್ಲಿ ನಿಲ್ಲಬೇಕಾಗಿದೆ. ಇದರಿಂದ ನಮ್ಮ ಕೆಲಸದ ಸಮಯ ಹಾಳಾಗುತ್ತದೆ. ವಾರಕ್ಕೆ 2 ಬಾರಿ ಬಟ್ಟೆ ನೀಡುವ ನಮಗೆ ಪ್ರತಿ ಬಾರಿಯೂ ಬ್ಯಾಂಕಿಗೆ ಹೋಗುವುದು ಅಸಾಧ್ಯದ ಮಾತು ಎಂದು ನೇಕಾರರ ಪ್ರತಿನಿಧಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಸರ್ಕಾರ ಮತ್ತು ಕೆಎಚ್ಡಿಸಿ MD ಅವರೊಂದು ಆದೇಶ ಮಾಡ್ಯಾರ. ಏನು ನಾವು ಬಟ್ಟೆಯನ್ನು ತಯಾರು ಮಾಡಿ ಅವ್ರಿಗೆ ಒದಗಿಸ್ತೀವಿ, ಅದಕ್ಕೆ ಕೂಲಿಯನ್ನು ಕೊಡ್ತಾರಲ್ಲ ಅದನ್ನು ಬ್ಯಾಂಕಿಗೆ ಹಾಕ್ತೀವಿ ಅಂತ ಹೇಳಿಸಿಂದ ಒಂದು ಆದೇಶ ಮಾಡ್ಯಾರ. ಇದರಿಂದ ನಮಗೆ ಏನಾಕತ್ತಂದ್ರೆ ಇಲ್ಲಿರುವಂಥ ನೇಕಾರರು 70, 80, 85 ವಯಸ್ಸಿನವ್ರು ಇದ್ದಾರೆ. ಇವರು ಬ್ಯಾಂಕಿಗೆ ಹೋಗಿ ಫಿಂಗರ್ ಪ್ರಿಂಟ್ ಮಾಡಿ ದುಡ್ಡು ತರೋ ಸಮಸ್ಯೆ ಆಗಿತ್ತು ಒಂದು. ಆಮೇಲೆ ಇಲ್ಲಿಂದ 2-3 ಕಿಲೋಮೀಟ್ರ್ ಹೋಗಿ ಬ್ಯಾಂಕಿನೊಳಗೆ ಕ್ಯೂ ನಿಂತು, ಯಾಕಂದ್ರೆ ಮತ್ತು ಇವ್ರು ಗೋಚರ್ನೂ ಬರೆಯೋಕೆ ಬರೋಂಗಿಲ್ಲ. ಅದಕ್ಕೆ ಮೊದಲು ಏನು ಪದ್ಧತಿ ಇತ್ತು ಅದೇ ಪ್ರಕಾರನ ನಮಗೆ ಅರ್ಬಿ ತೊಗೊಂಡಿಕೆಸಿಂದ ನೀವು ಪಗಾರ ಕೊಡ್ರಿ. ಒಂದು ಇಲ್ಲಂತಂದ್ರೆ ಯಾವಾಗ ನಮಗೆ ಭೀಮ್ ಕೊಡ್ತೀರಿ, ಭೀಮಿನ ಜೊತೆನೇ ಎಲ್ಲ ಪೇಮೆಂಟ್ ನಮಗೆ ಬ್ಯಾಂಕಿಗೆ ಹಾಕಿಬಿಡ್ರಿ. ನಾವು ಯಾವಾಗ ಬೇಕು ಅವಾಗ ತಕ್ಕೋತೀವಿ, ಸಂತೆ ಯಾವಾಗ ಬೇಕು ಅವಾಗ ಮಾಡ್ತೀವಿ. ಈ ವ್ಯವಸ್ಥೆ ಮಾಡಬೇಕು. ಇಲ್ಲಂತಂದ್ರೆ ನಮಗೆ ನೀವು ಸರಿಯಾದ ಒಂದು ಸರಳ ಹಾದಿ ಮಾಡಿಕೆಸಿಂದ ನಮಗೆ ಈ ಉದ್ಯೋಗ ಮುಂದುವರಿಸುವಂಥ ವ್ಯವಸ್ಥೆ ಮಾಡಬೇಕಂತ ಹೇಳಿಕೆಸಿಂದ ನಾವು ಸರ್ಕಾರ ಮತ್ತು ಕೆಎಚ್ಡಿಸಿ MD ಅವರಿಗೆ ಒತ್ತಾಯ ಮಾಡ್ತೀವಿ. ಅಲ್ಲ, ಅದೇ ರೀತಿ ಸರ್ಕಾರ ಆದೇಶ ರೀತಿ ಮಾಡಿದ್ರೆ ಏನಾಗುತ್ತೆ? ಈಗ ಸರ್ಕಾರ ಆದೇಶದ ರೀತಿನ ಮಾಡಿದ್ರೆ ನಮಗೆ ಬ್ಯಾಂಕಿಗೆ ಹೋಗಿ ತರೋದು ಒಂದು ಭಾಳಷ್ಟು ತೊಂದರೆ ಆಕತಿ. ಒಂದು ನಾವೆಲ್ಲ 75-80 ವಯಸ್ಸಿನ ನೇಕಾರರು ನೇಕಾರಿಕೆ ಮಾಡ್ಕೊತ ಒಂದು ದಿವಸನೂ ಹೋಗಿಬಿಡ್ತೈತಿ ಪಗಾರ ತರಕ್ಕೆ. ಅದಕ್ಕೆ ನಾವು ಪ್ರತಿ ವಾರಕ್ಕೆ 2 ಸಲ ನಿಮ್ಗೆ ಅರಿವಿ ಮುಟ್ಟಿಸ್ತೀವಿ. 2 ಸಲ ನೀವು ಬ್ಯಾಂಕಿಗೆ ಹಾಕಿರಿ ಅಂದ್ರೆ ನಾವು ಹೋಗಿ ತೊಗೊಂಡು ಬರೋದು ಹೆಂಗೆ? ಈ ಸಮಸ್ಯೆ ಆಗತ್ತೈತಿ. ಅದಕ್ಕೆ ನಾವು ವಿನಂತಿ ಮಾಡ್ಕೊಳಕ್ತೀವಿ ನಿಮಗೆ. ಇಲ್ಲ ನೀವು ಮಾಡತ್ನಂದ್ರೆ ಇಲ್ಲೇ ನಮಗೆ ಪೇಮೆಂಟ್ ಮಾಡುವಂಗೆ ಒಂದು ಏನೋ ವ್ಯವಸ್ಥೆ ಮಾಡಿರಿ. ನಾವು ಈ ಭಾಗದೊಳಗೆ ಒಂದು 300-400 ಜನ ಫಲಾನುಭವಿಗಳಿದ್ದೀವಿ. ನಮಗಿಲ್ಲೇ ಒಂದು ಬ್ಯಾಂಕಿನಿಂದ ದುಡ್ಡು ವಿಡ್ರಾ ಮಾಡುವಂಥ ವ್ಯವಸ್ಥೆ ಮಾಡಿಸ್ಕೊಡ್ರಿ. ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಸಾಧ್ಯ. ನಮಗೆ ನೂಲು ನೀಡುವ ಸಮಯದಲ್ಲೇ ಕೂಲಿ ಹಣವನ್ನು ಸಹ ನೀಡಬೇಕು ಅಥವಾ ಸ್ಥಳೀಯವಾಗಿ ಹಣ ವಿತರಿಸುವ ಸುಲಭ ವ್ಯವಸ್ಥೆ ಜಾರಿಗೆ ತರಬೇಕು. ನೇಕಾರರ ಹೆಸರಿನಲ್ಲಿ ರಾಜಕೀಯ ಮಾಡುವವರು ನಮ್ಮ ಈ ಮೂಲಭೂತ ಸಮಸ್ಯೆಗಳತ್ತ ಗಮನ ಹರಿಸುತ್ತಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ ಕೆಎಚ್ಡಿಸಿ ನಿಗಮದ ಮತ್ತು ನೇಕಾರರ ಬದುಕು 2 ಸಂಕಷ್ಟಕ್ಕೆ ಸಿಲುಕಲಿವೆ ಎಂದು ಅವರು ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧಿಕಾರಿ ಎಸ್ ವಿಜಯಕುಮಾರ್ ಮತ್ತು ರಾಜ್ಯ ನೇಕಾರ ಸಂಘದ ಅಧ್ಯಕ್ಷ ಶಿವಲಿಂಗ ಟಿರ್ಕಿ ಅವರ ನಡುವೆ ತೀವ್ರ ಮಾತಿನ ಚಕಮಕಿ ಕೂಡ ನಡೆಯಿತು. ರಬಕವಿ ಬನಹಟ್ಟಿ ತಾಲೂಕಿನ ಎಲ್ಲ ಕೈಮಗ್ಗ ನೇಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸದ್ಯ ನೇಕಾರರ ಈ ಕೂಗಿಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.
ಈ ಸಂದರ್ಭದಲ್ಲಿ ಬನಹಟ್ಟಿ ಪೊಲೀಸ್ ಠಾಣೆ ಸಿಬ್ಬಂದಿ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಕೂಡ ಮಾಡಿದ್ರು. ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ, ಪರ್ವ ನ್ಯೂಸ್, ರಬಕವಿ, ಬನಹಟ್ಟಿ.